ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಲಾಕ್ ಆಗಿ ಜೈಲು ಪಾಲಾಗಿರುವ ರನ್ಯಾಳ ಟ್ರಾವೆಲ್ ಹಿಸ್ಟರಿಯನ್ನ ಡಿಆರ್ಐ ಅಧಿಕಾರಿಗಳು ಜಾಲಾಡಿದ್ದಾರೆ. ಈ ಕುರಿತ ಸ್ಫೋಟಕ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. 2020 ರಿಂದ ಇದುವರೆಗೆ 90 ಬಾರಿ ರನ್ಯಾ ವಿದೇಶ ಪ್ರಯಾಣ ಮಾಡಿದ್ದಾಳೆ. ಈ ಪೈಕಿ ಬೆಂಗಳೂರು ಏರ್ಪೋರ್ಟ್ನಿಂದಲೇ 60 ಬಾರಿ ಪ್ರಯಾಣಿಸಿದ್ಲು ಎನ್ನಲಾಗಿದೆ. ಚಿನ್ನಚೋರಿ ರನ್ಯಾಳ ಟ್ರಾವೆಲ್ ಪಾರ್ಟ್ನರ್ನ ಡಿಆರ್ಐ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ. ಬೆಂಗಳೂರಿಂದ ದುಬೈಗೆ ಹೊರಟು 24 ಗಂಟೆ ಒಳಗೆ ರನ್ಯಾ ವಾಪಸ್ ಬರ್ತಿದ್ಲು ಎನ್ನಲಾಗಿದೆ. 2023 ಜುಲೈ 28ರಿಂದ ಈ ಮಾದರಿಯಲ್ಲಿ ರನ್ಯಾ ಪ್ರಯಾಣ ಮಾಡಿದ್ಲು. ಈವರೆಗೆ ಒಟ್ಟು 51 ಬಾರಿ ರನ್ಯಾ ರಾವ್ ಈ ರೀತಿ ಪ್ರಯಾಣ ಮಾಡಿರುವುದು ಗೊತ್ತಾಗಿದೆ. ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಾಣಿಕೆ ಅಂತಾನೆ ಡ್ರೆಸ್ ಕೋಡ್ ಕೂಡ ಇಟ್ಕೊಂಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ದುಬೈಗೆ ಹೋಗುವಾಗ ಕ್ಯಾಶುವಲ್ ಡ್ರೆಸ್ ಧರಿಸ್ತಾ ಇದ್ರು ರನ್ಯಾ. ವಾಪಸ್ ಬರುವಾಗ ಜೀನ್ಸ್ ಮತ್ತೆ ಜಾಕೆಟ್ ಧರಿಸ್ತಾ ಇದ್ರು. ಈ ಕಳ್ಳ ಸಾಗಾಣಿಕೆ ಅಂತಾನೆ ಡಿಸೈನರ್ಸ್ ಮೂಲಕವೇ ರನ್ಯಾ ಜಾಕೆಟ್ ಮಾಡಿಸ್ಕೊಳ್ತಾ ಇದ್ಲು. ಕೂಲಿಂಗ್ ಗ್ಲಾಸ್ ಕೂಡ ರನ್ಯಾ ಸ್ಮಗ್ಲಿಂಗ್ ಡ್ರೆಸ್ ಕೋಡ್ ನಲ್ಲಿ ಸೇರಿತ್ತು. ರನ್ಯಾಳ ಚಿನ್ನ ಕಳ್ಳಾಟಕ್ಕೆ ಬಂಡವಾಳ ಹೂಡಿದ್ದೆ ಆಕೆಯ ಗೆಳೆಯ. ಸದ್ಯ ಜೈಲು ಪಾಲಾಗಿರುವಂತಹ ತರುಣ್ ಅನ್ನೋದು ಬಯಲಾಗ್ತಾ ಇದೆ. ತರುಣ್ ರಾಜು ಕುಟುಂಬ ಸಾವಿರಾರು ಕೋಟಿಯ ಒಡೆಯರು. ಕಾಲೇಜ್ ಸಮಯದಿಂದಲೇ ರನ್ಯಾ ಜೊತೆ ತರುಣ್ ಗೆಳೆತನ ಇತ್ತು. ರನ್ಯಾಗೆ 2017ರ ನಂತರ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ. ಇದರಿಂದ ಈ ಸ್ಮಗ್ಲಿಂಗ್ ಬಿಸಿನೆಸ್ ಆರಂಭಿಸಿದ್ಲು ಎನ್ನಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆ ಮಾಡಲಾಗಿದೆ. ರೇಸ್ ಕೋರ್ಸ್ ರಸ್ತೆಯ ಶಕ್ತಿ ಭವನದ ಕಚೇರಿಯಲ್ಲಿ ಎಸಿಎಸ್ ಗೌರವ್ ಗುಪ್ತಾ ಅವರು ಡಾಕ್ಟರ್ ರಾಮಚಂದ್ರ ರಾವ್ ಅವರನ್ನ 3.5 ಗಂಟೆಗಳ ಕಾಲ ವಿಚಾರಣೆ ಮಾಡಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ಜೈಲು ಸೇರಿರುವ ಕನ್ನಡ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿಯನ್ನ ಮಾರ್ಚ್ 19ಕ್ಕೆ ಮುಂದೂಡಲಾಗಿದೆ. ಸಿಸಿಎಚ್ 64ನೇ ನ್ಯಾಯಾಲಯ ನಿನ್ನೆ ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ದು, ಮುಂದಿನ ವಿಚಾರಣೆಗೂ ಮುನ್ನ ಡಿಆರ್ಐ ತನ್ನ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ನಿರ್ದೇಶನವನ್ನ ಕೊಟ್ಟಿದೆ. ಇನ್ನು ಪ್ರಕರಣದ 2ನೇ ಆರೋಪಿ ಹೋಟೆಲ್ ಉದ್ಯಮಿ ತರುಣ್ ರಾಜುಗೆ 15 ದಿನಗಳವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿದೆ. ನಟಿ ರನ್ಯಾ ರಾವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕ ಶಿವರಾಜ್ ಪಾಟೀಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಟಿ ಜೊತೆ ಆಡಳಿತ ಪಕ್ಷದ ಶಾಸಕರು ಸಚಿವರು 100% ಕೈವಾಡ ಇದೆ. ಈ ಬಗ್ಗೆ ಕಾಂಗ್ರೆಸ್ನ ಮುಖಂಡರೊಬ್ಬರೇ ನನಗೆ ಹೇಳಿದ್ದಾರೆ, ಆದರೆ ಸಚಿವರ ಹೆಸರು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಪಲ್ಲಿ ಬಸ್ ನಿಲ್ದಾಣದ ಬಳಿ ಮನ್ರೇಗಾ ಹಣದ ವಿಚಾರದಲ್ಲಿ ಗಲಾಟೆ ನಡೆದಿದ್ದು, ಚಾಕು ಇರಿದು ವ್ಯಕ್ತಿಯ ಹತ್ಯೆ ಮಾಡಲಾಗಿದೆ. ಮಂಜುನಾಥ್ ಅನ್ನೋರನ್ನ ಕೊಲೆ ಮಾಡಲಾಗಿದೆ. ಆರೋಪಿ ಶಿವಮೂರ್ತಿ ಮನೆಗೆ ಉದ್ರಿಕ್ತರು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಚೆಕ್ಪೋಸ್ಟ್ ಬಳಿ ನಡು ರಸ್ತೆಯಲ್ಲೇ ಬೊಲೆರೋ ಪಿಕಪ್ ವಾಹನ ಹೊತ್ತಿ ಉರಿದಿದೆ. ಕೇರಳದಿಂದ ಕರ್ನಾಟಕಕ್ಕೆ ಬರುವಂತಹ ಮಾರ್ಗ ಮಧ್ಯೆ ಅವಘಡ ಸಂಭವಿಸಿದೆ. ಓವರ್ ಹೀಟ್ನಿಂದ ಬೆಂಕಿ ಹೊತ್ತುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಸನದಲ್ಲಿ ಒಂಟಿ ಸಲಗ ದಾಳಿಯಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬೇಲೂರು ತಾಲೂಕಿನ ಅರೇಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಇಟಿಎಫ್ ಸಿಬ್ಬಂದಿಗಳಾದ ಪ್ರಶಾಂತ್, ಸುನೀಲ್ ಮೇಲೆ ವಿಕ್ರಾಂತ್ ಹೆಸರಿನ ಒಂಟಿ ಸಲಗ ದಾಳಿಗೆ ಯತ್ನಿಸಿದೆ. ಆನೆ ಅಟ್ಟಿಸಿಕೊಂಡು ಬರುವಂತಹ ವಿಡಿಯೋ ವೈರಲ್ ಆಗಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ನೇತೃತ್ವದಲ್ಲಿ ದೆಹಲಿಯಲ್ಲಿ ಇವತ್ತು ಪೆನ್ನಾರ್ ಕೊಳ್ಳದ ರಾಜ್ಯಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಯಲಿದೆ. ಸಭೆಯಲ್ಲಿ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್, ತಮಿಳುನಾಡು, ಪುದುಚೇರಿ ಹಾಗೆ ಆಂಧ್ರಪ್ರದೇಶದ ಸಚಿವರು ಭಾಗಿಯಾಗಲಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಔರಂಗಜೇಬ್ ಸಮಾಧಿ ತೆರವುಗೊಳಿಸುವಂತೆ ಆಗ್ರಹಿಸಿ ನಡೆಸಲಾಗ್ತಾ ಇದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಮಹಲ್ ಪ್ರದೇಶದಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ಹನ್ಸ್ಪುರಿ ಪ್ರದೇಶದಲ್ಲಿ ದುಷ್ಕರ್ಮಿಗಳು 25 ಬೈಕ್ಗಳು, 4 ಕಾರ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಮನೆಗಳು, ಕ್ಲಿನಿಕ್ನಲ್ಲಿ ದಾಂಧಲೆ ನಡೆಸಿದ್ದಾರೆ. ಔರಂಗಜೇಬ ಸಮಾಧಿ ಬಳಿ ಇದ್ದಂತ ಚಾದರ ಸುಟ್ಟಿದ್ರಿಂದ ಗಲಭೆ ಭುಗಿಲೆದ್ದಿದೆ. ಜನರು ಗುಂಪು ಸೇರೋದಕ್ಕೆ ತೊಡಗಿದ್ದಾರೆ. ಈ ಸಂದರ್ಭದಲ್ಲಿ 2 ವಾಹನಗಳಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ. ರಾತ್ರಿ 8:30 ಸಮಯದಲ್ಲಿ ಈ ಘಟನೆ ನಡೆದಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಗಲಭೆ ಸಂಬಂಧ 60 ರಿಂದ 65 ಜನರನ್ನ ಬಂಧಿಸಲಾಗಿದೆ. 25 ರಿಂದ 30 ಜನರು ಘರ್ಷಣೆಯಲ್ಲಿ ಗಾಯಗೊಂಡಿದ್ದಾರೆ. ನಾಗ್ಪುರದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತ ಮುಖ್ಯಮಂತ್ರಿಗಳ ಕಾರ್ಯಾಲಯ ತಿಳಿಸಿದೆ. ಶಾಂತಿ ಕಾಪಾಡುವಂತೆ ನಾಗ್ಪುರ ಜನತೆಗೆ ಸ್ಥಳೀಯ ಸಂಸದ ಹಾಗೆ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮನವಿ ಮಾಡಿದ್ದಾರೆ. ವದಂತಿ ಕಾರಣದಿಂದ ಧಾರ್ಮಿಕ ಉದ್ವಿಗ್ನತೆಯ ಪರಿಸ್ಥಿತಿ ಉಂಟಾಗಿದೆ. ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಲಿದೆ. ವದಂತಿಗೆ ಕಿವಿಗೊಡಬಾರದು ಅಂತ ಗಡ್ಕರಿ ಮನವಿ ಮಾಡಿದ್ದಾರೆ. ಕಳೆದ 9 ತಿಂಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಗಗನಯಾತ್ರಿಗಳು ಭೂಮಿಯತ್ತ ಪ್ರಯಾಣ ಬೆಳೆಸುವುದಕ್ಕೆ ಕ್ಷಣಗಣನೆ ಶುರುವಾಗಿದೆ. 10:35ಕ್ಕೆ ಆಂಡಕ್ ಪ್ರಕ್ರಿಯೆ ಆರಂಭವಾಗಲಿದ್ದು, ಸುನಿತಾ ವಿಲಿಯಮ್ಸ್ ಹಾಗೆ ಬುಜ್ ವಿಲ್ಮೋರ್ ಭೂಮಿಗೆ ಬರಲಿದ್ದಾರೆ. ನಾಳೆ ಫ್ಲೋರಿಡಾ ಕರಾವಳಿಯಲ್ಲಿ ಗಗನಯಾತ್ರಿಗಳು ಭೂಮಿಗೆ ಇಳಿಯಲಿದ್ದಾರೆ.